ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯ ಹಿನ್ನೆಲೆ ಸವದಿ ಹಾಗೆ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಜೋರಾದ ವಾಕ್ಸಮರ ನಡೆದಿದೆ. ಮಧ್ಯಪ್ರವೇಶಿಸಿ ಘಟನೆಯನ್ನ ತಿಳಿಗೊಳಿಸಿದ್ದಾರೆ ಲಕ್ಷ್ಮಣ್ ಸವದಿ. ಕಾರ್ಖಾನೆಯ ಗೇಟ್ ಮುಂದೆ ಎರಡು ಬಣಗಳ ವಾಗ್ವಾದ ನಡೆದಿದೆ. ಚಿಕ್ಕೋಡಿಯಲ್ಲಿ ಆಗಿರತಕ್ಕಂತ ಘಟನೆ ಇದು. ಇನ್ನು ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಗೇಟ್ ಎದುರುಗಡೆ ಗುಂಪುಗಳ ಮಾತಿನ ಚಕಮಕಿ ನಡೆದಿದೆ. ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಹಿನ್ನೆಲೆಯಲ್ಲಿ ಆಗಿರತಕ್ಕಂತ ವಾಕ್ಸಮರ ಆಯಿತು. ಅಂದ್ರೆ ಎರಡು ಬಣಗಳ ನಡುವೆ ಗಲಾಟೆ ನಡೆದಿದೆ. ಒಂದು ಕಡೆ ಲಕ್ಷ್ಮಣ್ ಸವದಿ ಹಾಗೆ ಇನ್ನೊಂದು ಕಡೆ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ನಡೆದಿರುವಂತಹ ವಾಕ್ಸಮರ ಇದು. ಇನ್ನು ಲಕ್ಷ್ಮಣ್ ಸವದಿ ಆ ಸಂದರ್ಭದಲ್ಲಿ ಎಂಟ್ರಿಯನ್ನ ಕೊಡ್ತಾರೆ. ಮಧ್ಯ ಪ್ರವೇಶಿಸಿ ಘಟನೆಯನ್ನ ತಿಳಿಗೊಳಿಸಿದ್ದಾರೆ. ಕಾರ್ಖಾನೆ ಗೇಟ್ ಮುಂದೆ ಎರಡೂ ಬಣಗಳು ವಾದವನ್ನ ಮಾಡ್ಕೊಳ್ತಾ ಇರ್ತಾರೆ. ಎರಡೂ ಬಣದಿಂದ ಗಲಾಟೆಗಳಾಗ್ತಾ ಇರತ್ತೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಜೋರಾದ ವಾಕ್ಸಮರ ನಡೆದಿದೆ, ಗಲಾಟೆ ನಡೆದಿದೆ. ಅಂದರೆ ಲಕ್ಷ್ಮಣ್ ಸವದಿ ಹಾಗೂ ಜಾರಕಿಹೊಳಿ ಬೆಂಬಲಿಗರು ಏನಿದ್ದಾರೆ ಆ ಬೆಂಬಲಿಗರ ಮಧ್ಯೆ ನಡೆದಿರ್ತಕ್ಕಂಥ ಗಲಾಟೆ ಇದು. ಮಧ್ಯ ಪ್ರವೇಶಿಸ್ತಾರೆ. ನಂತರದಲ್ಲಿ ಲಕ್ಷ್ಮಣ್ ಸವದಿ ಘಟನೆಯನ್ನು ತಿಳಿಗೊಳಿಸಿದ್ದಾರೆ. ಕಾರ್ಖಾನೆ ಗೇಟ್ ಮುಂದೆ ಎರಡು ಬಣಗಳ ನಡುವೆ ಗಲಾಟೆಯಾಗುತ್ತೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಗಲಾಟೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂಥೇಳಿ. ಒಬ್ಬರನ್ನೊಬ್ಬರು ತಳ್ತಾ ಇದ್ದಾರೆ, ನೂಗ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ನಂತರದಲ್ಲಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಗೇಟ್ ಎದುರುಗಡೆನೆ ಗುಂಪುಗಳ ಮಾತಿನ ಚಕಮಕಿ ನಡೆದಿದೆ. ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ಗಲಾಟೆ ಇದು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಹಬಾಜ್ ದೂರವಾಣಿ ಸಂಪರ್ಕದಲ್ಲಿ. ಶಹಬಾಜ್, ಇನ್ನು ಸವದಿ ಹಾಗೆ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಜೋರಾದ ವಾಕ್ಸಮರ ನಡೆದಿದೆ. ಈ ಗಲಾಟೆ ಕಾರಣ ಏನು? ಈ ಕುರಿತಂತೆ ಏನಿದೆ ಡೀಟೇಲ್ಸ್? ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಬಹಳಷ್ಟು ಚುನಾವಣೆಗಳು ಸುಮಾರು 4 ದಶಕಗಳಿಂದ ಈಗಷ್ಟೇ ನಡೀತಾ ಇರುವಂತದ್ದು. ಮೊನ್ನೆ ಅಷ್ಟೇ ನಡೆದಂತಹ ಕೆಬಿ ಎಲೆಕ್ಷನ್ ಆಗಿರ್ಬೋದು, ಮತ್ತೆ ಡಿಸಿಸಿ ಇರ್ಬೋದು, ಮತ್ತೆ ಈಗ ನಡೀತಾ ಇರುವಂತಹ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೀತಾ ಇದ್ರು. ಈ ಒಂದು ಅಥಣಿಯಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆ ಇದು ಈ ಒಂದು ಚುನಾವಣೆ ನಡೀತಾ ಇರ್ಬೇಕಾದ್ರೆ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಲಕ್ಷ್ಮಣ್ ಸವದಿ ಅವರು ಮುಖಾಮುಖಿಯಾಗಿ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿರುವಂತದ್ದು. ಒಂದು ರೈತರ ಪರ ಪೆನಲ್ ಇದ್ರೆ ಇನ್ನೊಂದು ಸ್ವಾಭಿಮಾನಿ ಪೆನಲ್ ಅಂತ ಎರಡು ಪೆನಲ್ಗಳನ್ನು ಮಾಡಿ ಈ ಒಂದು ಚುನಾವಣೆ ಎದುರಿಸ್ತಾ ಇರುವಂತದ್ದು. ಜಾರಕಿಹೊಳಿ ಹಾಗೂ ಏನು ಸೌದಿ ಫಾಲೋವರ್ಸ್ ಏನಿದ್ದಾರೆ ಈ ಒಂದು ಸಕ್ಕರೆ ಕಾರ್ಖಾನೆ ಎದುರುಗಡೆನೆ ಮುಖಾಮುಖಿಯಾಗಿ ಕೈ ಮಿಲಾಯಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.